ರಾಜ್ಯ ಕಾಂಗ್ರೆಸ್ನಲ್ಲಿ ದಾವಣಗೆರೆ ಬೈ ಎಲೆಕ್ಷನ್ ಗದ್ದಲ ಕಡಿಮೆ ಆಗುವ ಲಕ್ಷಣಗಳು ಕಾಣ್ತಿಲ್ಲ. ಪಕ್ಷ ವಿರೋಧಿ ಕೆಲಸ ಮಾಡಿದ್ರು ಅನ್ನೋ ಕಾರಣಕ್ಕೆ ಕೈ ಪಕ್ಷದಿಂದ ಇಬ್ಬರು ನಾಯಕರನ್ನ ಕಿಕ್ಔಟ್ ಮಾಡಿದ್ದಕ್ಕೆ ಸಮುದಾಯ ತಿರುಗಿ ಬಿದ್ದಿದೆ. ಹೊಸ ಪಕ್ಷ ಕಟ್ಟಿ ಕಾಂಗ್ರೆಸ್ಗೆ ನಮ್ಮ ಶಕ್ತಿ ತೋರಿಸಬೇಕು ಅಂತ ಗುಸುಗುಸು ಆರಂಭಿಸಿದೆ. ಇದು ಗೊತ್ತಾದ ತಕ್ಷಣ ಸಿಎಂ ಸಿದ್ದರಾಮಯ್ಯ ಟೀಮ್ ಅಲರ್ಟ್ ಆಗಿದ್ದು ರಾತ್ರೋರಾತ್ರಿ ಸಭೆ ನಡೆಸಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಬೆಂಬಲಿಸಿದ ಮುಸ್ಲಿಂ ಸಮುದಾಯಕ್ಕೆ ಇದೀಗ ರಾಜಕೀಯ ಪ್ರಾತಿನಿಧ್ಯ ನೀಡದೆ ಅವಮಾನಿಸಲಾಗುತ್ತಿದೆ ಎಂದು ರಾಜ್ಯದ ವಿವಿಧ ಮುಸ್ಲಿಂ ಸಂಘಟನೆಗಳು ತೀವ್ರವಾಗಿ ಖಂಡಿಸಿವೆ. ಬಹಿರಂಗವಾಗಿ ಸಮುದಾಯದ ಮುಖಂಡರು ಕಾಂಗ್ರೆಸ್ ವಿರುದ್ಧ ಮಾತನಾಡ್ತಿದ್ದಾರೆ. ನಮಗೆ ಕಾಂಗ್ರೆಸ್ ಅನಿವಾರ್ಯವಾ, ಕಾಂಗ್ರೆಸ್ಗೆ ನಾವು ಅನಿವಾರ್ಯವಾ ಅನ್ನೋ ಚರ್ಚೆ ಶುರು ಮಾಡಿ ಹೊಸ ಪಕ್ಷದ ಕಡೆ ಅಲ್ಪಸಂಖ್ಯಾತರ ನಡೆ ಅನ್ನೋ ಸ್ಲೋಗನ್ ರೆಡಿ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಮುಸ್ಲಿಂ ಸಮುದಾಯದ ಒಗ್ಗಟ್ಟಿನ ಬೆಂಬಲವೇ ಪ್ರಮುಖ ಕಾರಣ. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಸಮುದಾಯಕ್ಕೆ ರಾಜಕೀಯ ನೇಮಕಾತಿ ಹಾಗೂ ಅಧಿಕಾರಶಾಹಿಯಲ್ಲಿ ಸೂಕ್ತ ಪ್ರಾತಿನಿಧ್ಯ ನೀಡದೆ ಅವಮಾನಿಸಲಾಗುತ್ತಿದೆ ಎಂದು ಸಂಘಟನೆಗಳು ಆಕ್ರೋಶ ಹೊರಹಾಕಿವೆ. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಲವು ಸಚಿವರು ನಿನ್ನೆ ರಾತ್ರಿ ಗುಪ್ತ ಸಭೆ ನಡೆಸಿದ್ದಾರೆ. ಮುಸ್ಲಿಂ ಸಮುದಾಯ ಪ್ರತ್ಯೇಕ ಪಕ್ಷ ಕಟ್ಟಿದ್ರೆ ಕಾಂಗ್ರೆಸ್ ಓಟ್ ವಿಭಜನೆಯಾಗಿ ನಾವು ಮನೆ ಸೇರೋದು ಗ್ಯಾರಂಟಿ. ಹೀಗಾಗಿ ಆಗಿರುವ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು. ಸಮುದಾಯವನ್ನ ಕಾಂಗ್ರೆಸ್ ಜೊತೆ ಗಟ್ಟಿಯಾಗಿ ಹಿಡಿದುಕೊಳ್ಳಲು ಮಾಡಬೇಕಾದ ಅಗತ್ಯ ಕ್ರಮಗಳು ಮಾಡಬೇಕು ಎಂದು ಚರ್ಚೆ ನಡೆಸಿದ್ದಾರೆ. ಇನ್ನು ಮುಸ್ಲಿಂ ನಾಯಕ ಜಮೀರ್ ಅಹಮದ್ ಖಾನ್ ಬೆಳಿಗ್ಗೆ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿ ರಾತ್ರಿ ನಡೆದ ಮಾತುಕತೆಯ ಬಗ್ಗೆ ಚರ್ಚೆ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ದೃಢವಾಗಿ ಇರಬೇಕು, ಇಲ್ಲವೇ ಸಮುದಾಯ ಕಾಂಗ್ರೆಸ್ಸಿಂದ ದೂರ ಸರಿಯುವ ಸಮಯ ದೂರವಿಲ್ಲ. ಈಗ ಆಗಿರುವ ಕ್ರಮಕ್ಕೆ ಬೇಸರ ಇರೋದ್ರಿಂದ ಇಬ್ಬರ ಮೇಲಿನ ಕ್ರಮ ವಾಪಸ್ಸಿಗೆ ಒತ್ತಾಯ ಹಾಕಬೇಕು ಅಂತ ಸತೀಶ್ ಬಳಿ ಹೇಳಿದ್ದಾರೆ. ಇಲ್ಲ ಆ ಥರ ಇಲ್ಲ, ಅವರವರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವ್ರಿಗೂ ಗುರುಗಳಿಗೂ ನಾಳೆ ನಾನು ಕರೆಸಿ ಶುಕ್ರವಾರ ನಮಾಜ್ ಆದಮೇಲೆ ಆ ಗುರುಗಳು ಕರೆಸು ಮಾತಾಡ್ತೀನಿ. ಅದೇನಿರೋದು ನಾವು ಕೂತ್ಕೊಂಡು ಬಗೆಹರಿಸ್ಕೊಂಡು ಬಿಡುವ, ಇದೆಲ್ಲ ಸರಿ ಇಲ್ಲ ಅಂತ ನಾನು ಮಾತಾಡ್ತೀನಿ. ಆಲ್ಮೋಸ್ಟ್ ನಮ್ಮ ಎಲ್ಲ ದೊಡ್ಡ ಗುರುಗಳಿಗೆ 4-5 ಜನಕ್ಕೆ ನಾನು ಮಾತಾಡಿದ್ದೀನಿ. ಅದೇನಿದೆ ನಾವು ಕೂತ್ಕೊಂಡು ಬಗೆಹರಿಸ್ಕೊಳ್ಳುವ, ಇದೆಲ್ಲ ಮಾಡೋದು ಬೇಡ ಅಂತಲೂ ಹೇಳಿದ್ದೀನಿ. ನಾಳೆ ಶುಕ್ರವಾರ ಕಳೀಲಿ ನಮಾಜ್ ಆಗಲಿ ಅಂತ ಹೇಳಿದ್ದಾರೆ. ನಾಳೆ ಸಂಜೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಅದೇನು ಸಮಸ್ಯೆ ಇದೆ ಬಗೆಹರಿಸ್ತೀವಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇವಲ ಅಲ್ಪಸಂಖ್ಯಾತ ವಿರೋಧ ಅಷ್ಟೇ ಅಲ್ಲ, ದಲಿತರಿಗೂ ಬೇಸರವಿದೆ. ಚುನಾವಣಾ ಸಮಯದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾತಿ ಸಮಸ್ಯೆ ಬಗೆಹರಿಸುತ್ತೇವೆಂದು ಭರವಸೆ ನೀಡಿದ್ರು. ಮಾತು ಕೊಟ್ಟು ಅಧಿಕಾರಕ್ಕೆ ಬಂದು 3 ವರ್ಷ ಕಳೀತಾ ಇದ್ರು, ಭರವಸೆ ಈಡೇರದಿರುವುದು ಸಮುದಾಯಕ್ಕೆ ಅಸಮಾಧಾನ ಇರೋದು ನಿಜ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅವ್ರ ಬಗ್ಗೆ ಅವರ ಜೊತೆಯಲ್ಲಿ ಮಾತನಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡಿದ್ದಾರೆ. ಅವ್ರ ಜೊತೆ ಮಾತಾಡ್ತಾರೆ, ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಎಲ್ಲರೂ ಮಾತಾಡ್ತಾರೆ. ಅವರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದು ಒಂದು ಹಂತ, ಆದರೆ ಅವರ ತೀರ್ಮಾನಗಳು ಕಾಂಗ್ರೆಸ್ಸಿನ ವಿರುದ್ಧವಾಗಿ ತೀರ್ಮಾನಗಳಾಗಬಾರದು ಅನ್ನೋದು ನಮ್ಮೆಲ್ಲರ ಇಚ್ಛೆ. ಅದಕ್ಕಾಗಿ ನಾವು ಅವ್ರ ಜೊತೆ ಮಾತಾಡ್ತೀವಿ. ಒಟ್ಟಾರೆ ನಾಯಕರ ವಿರುದ್ಧ ಕ್ರಮಕ್ಕೆ ಮುಸ್ಲಿಂ ಸಮುದಾಯದ ಕೋಪ, ಒಳ ಮೀಸಲಾತಿ ವಿಚಾರದಲ್ಲಿ ದಲಿತ ಸಮುದಾಯ ಅಸಮಾಧಾನಗೊಂಡಿರೋದು ರಾಜ್ಯ ಕಾಂಗ್ರೆಸ್ ತಲ್ಲಣಕ್ಕೆ ಕಾರಣವಾಗಿರೋದು ಮಾತ್ರ ಸತ್ಯ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.